ಡಿ.ವಿ.ಜಿ. ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಬರೀತಾರೆ, ಮಿಡಿಚೇಪೆ ಕಾಯಿಗಳ ತಡಬಡದೆ ನುಂಗುವುದು, ಕಡಿಯೆ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು, ಬಿಡುತ್ತಿರಲು ನೋವಾಗ ಸುಖವೀಗಳೆನ್ನುವುದು, ಪೊಡವಿಗಿದೆ ಭೋಗವಿಧಿ ಮಂಕುತಿಮ್ಮ. ಇದರರ್ಥ ಲೋಕದಲ್ಲಿ ಜನರು ಆತರದಿಂದ ಒಂದು ತಪ್ಪು ಕೆಲಸ ಮಾಡೋದು, ಅನಂತರ ಅದನ್ನ ತಿದ್ದೋದು, ತಪ್ಪು ಮಾಡಿದಾಗ ಆದ ಕಷ್ಟವನ್ನ ಅನುಭವಿಸೋದು, ತಿದ್ದುಕೊಂಡಾಗ ಅದರ ಪರಿಹಾರದಿಂದ ಸಂತೋಷ ಪಡೋದು, ಹೀಗೆ ಈ ಲೋಕ ಸುಖವನ್ನ ಅನುಭವಿಸೋದು. ಇಲ್ಲಿ ಪ್ರಯಾಣ ಮಾಡ್ತಿರೋರು ಅಜ್ಜಿ ಮೊಮ್ಮಗ. ಇವರ ಈ ಆನಂದದ ಹಿಂದೆ ಕೂಡ ಸಮಸ್ಯೆಯೊಂದನ್ನು ಅನುಭವಿಸಿ ಪರಿಹಾರ ಕಂಡುಕೊಂಡ ಸಣ್ಣ ಕಥೆ ಇದೆ. ಇವರ ಕಥೆ ಆರಂಭ ಆಗೋದೇ 6 ತಿಂಗಳ ಹಿಂದೆ ಈ ಹುಡುಗನ SSLC ಫಲಿತಾಂಶ ಬಂದ ದಿನ. ಇಂಗ್ಲಿಷ್ ಹಿಂದಿ ನನ್ನ ತಲೆಗೆ ಹತ್ತಲ್ಬೆ, ನಾ ಏನ್ ಮಾಡ್ಲಿ? ಅದಕ್ಕೆ ಯಾಕಷ್ಟು ಚಿಂತೆ ಮಾಡ್ತಿ ಬಿಡತಮ್ಮ. ಇನ್ನೊಂದ್ಸಲ ಪರೀಕ್ಷೆ ಕಟ್ಟಿ ಪಾಸ್ ಆದ್ರ ಆತು. ಜೀವನ ಅಂದ್ಮೇಲೆ ಸೋಲು ಗೆಲುವು ಇದ್ದ ಇರ್ತಾವ. ಮತ್ತ ಜೀವನದಾಗ ಗೆಲ್ಲು ಪ್ರಯತ್ನ ಮಾಡ್ತಾನ ಇರ್ಬೇಕು. ಆಗ ಗೆಲುವು ಸಿಕ್ಕೇ ಸಿಗ್ತದ. ಇನ್ಮೇಲೆ ಯಾರ ನಿನ್ನ ವಯಸ್ಸು ಎಷ್ಟೊತ್ತು ಕೇಳಿದ್ರೆ 16 ಅಲ್ಲ 18 ಆಗೈತಿ ಅನ್ಬೇಕು, ತಿಳಿತೇನೆ. ತಿಂಗಳ 6,000 ರೂಪಾಯಿ ಪಗಾರ, ಹೋಗೋಕ್ಕೆ ಬರೋಕ್ಕೆ 20 ರೂಪಾಯಿ ದಿನಕ್ಕೆ, 2 ಬಾರಿ ಚಾ, ಸೋಮವಾರ ರಜಾ, ಹಬ್ಬದ ಸಮಯದಾಗ ರಜಾ ಮಾಡೋಂಗಿಲ್ಲ ನೋಡು. ಮತ್ತೆ ಏನ್ಲೇ ಸುತ್ತ ನೋಡೋಕತ್ತಿಯಲ್ಲ ಮಂಗ್ಯಾನಂಗೆ. 9ಗೆಲ್ಲ ಗಿರಕ್ಕೆ ಸ್ಟಾರ್ಟ್ ಆಗ್ತಾವ. ದಿನ ಗೊಂಬೆಗಳಿಗೆಲ್ಲ ಅಲಂಕಾರ ಮಾಡಬೇಕು. ಅಲಂಕಾರ ಮಾಡೋದು ಹ್ಯಾಂಗಂತ ಗುಡ್ಡಪ್ಪ ನಿಂಗೆ ಹೇಳ್ಕೊಡ್ತಾನೆ. ಮಾಡ್ತಿಲ್ಲ? ಮಾಡ್ತೇನೆ ರೀ. ಗೋಡೌನಾಗೂ ಕೆಲಸ ಮಾಡಬೇಕು, ಜೊತೆಗೆ ಅಂಗಡಿಯಾಗೂ ಕೆಲಸ ಮಾಡಬೇಕು. ಒಟ್ಟು ಏನೇ ಕೆಲಸ ಹೇಳಿದ್ರು ಮಾಡಬೇಕು, ತಿಳಿತಿಲ್ಲ? ಯಜಮಾನ್ರೆ, ಅದು ಸೇಲ್ಸ್ಮನ್ ಕೆಲಸ ಅಂತ ಹೇಳಿದ್ರಂತೆ. ಸೇಲ್ಸ್ಮನ್ ಕೆಲಸ ಅಂತ ಯಾರು ಹೇಳಿದ್ರಿ ನಿಂಗೆ? ಹೇಳ, ಯಾರು ಹೇಳಿದ್ದು? ಮಂಜಣ್ಣ 2 KT. 2 KT ಅಂತ ಕೊಡ. ಇಲ್ಲೇ ಬಾರ್ಲೆ, ಕೂತ್ಕೋ. ಆ ಸೂರಿ ಏನು ಉಡಾಳದ ಅಂದ್ಲಿ? ನಾನು ಗೋಡನ್ ಕೆಲಸ ಅಂತ ಹೇಳಿನಿ, ಅವ್ನು ಸೇಲ್ಸ್ಮೆನ್ ಕೆಲಸ ಅಂತ ಹೇಳಿ ಕಳ್ಸ್ಯಾನಲ್ಲ. ಸದ್ಯ ನಾನು ಬಚಾವಾದೆ. ನಮ್ಮ ಓನರ್ ಒಳ್ಳೆ ಮೂಡ್ನಾಗಿದ್ದಿದ್ಕ. ನೀನೇನು ಚಿಂತೆ ಮಾಡಬೇಡ್ಲೆ, ತಿಂಗಳಿಗೊಮ್ಮೆ ಪಗಾರ ಕರೆಕ್ಟಾಗಿ ಕೊಡ್ತಾರ. ನಿಮ್ಮ ಅಜ್ಜಿ ಆರಾಮದಾಳನ್ಲೇ? ಹಾಂ, ಆರಾಮದಳ್ಳಣ. ಮಂಜಣ್ಣ 2 KTದು ಅಂಗಡಿ ಲೆಕ್ಕ ಕಚ್ಕೋ, ನಡಿ. ನೀನು ಯಾವತ್ತು ನಿಜ ರಕ್ತ ಕೊಡ್ತಿದ್ಯಾ? ಲೇ ಕಾಂತೇಶ, ಕೆಲಸದ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ, ಎಲ್ಲ ನಾನು ನೋಡ್ಕೊಂತೀನಿ. ಗೋಡನ್ ಇನ್ಚಾರ್ಜೇ ನಂದು, ಓನರ್ ಮಾತ್ರ ನಾನಲ್ಲ ಅಷ್ಟೇ. ಸರಿ, ನಡಿ ನಡಿ, ಮುಂದೆ ನಿಂಗೆ ಗೊತ್ತಾಗತ್ತೆ. ಕಸ ಗುಡಿಸಿದ್ದೆಲ್ಲ ಆಯ್ತಮ್ಮ? ಆಯ್ತ್ರಮ್ಮ. ಗೊತ್ತಮ್ಮ, ಆ ಒಡೆದಿರೋ ಗ್ಲಾಸ್ನ ಡಸ್ಟ್ಬಿನ್ಗೆ ಹಾಕ್ಬಿಡಿ. ಚೆನ್ನಾಗೇ ಇದೆ ಅಲ್ಲಮ್ಮ.
ನಾನಾದರೂ ತಗೊಂಡೋಗ್ಲಾ? ತಗೊಂಡೋಗಿಮ್ಮ. ಏನ್ ಬೇ ಇದು ಹೊಸ ಲೋಟ ಚಲೋ ಆಯ್ತು ನೋಡ್ಬೇ. ಅಲ್ಲೋ ತಮ್ಮ, ಪ್ಯಾಟ್ಗೆ ಹೋಗ್ಯೇನಂತ ಒಂದು ಮಾತು ಹೇಳ್ಬಾರ್ದಾಗಿತ್ತ? ಎಷ್ಟು ಹುಡುಕಿದ್ನಿ ನಾನಿನ್ನ. ಹೊಸ್ದಾಗಿ ಬೇರೆ ಕೆಲ್ಸಕ್ಕೆ ಸೇರ್ಕೊಂಡೇನಿ ಅಂತ ಹೇಳ್ತಿ. ಒಂದು ಫೋನರ ಮಾಡಬಾರ್ದಿತ್ತ? ಅದಿರ್ಲಿ, ಸಿಂಧು ಹೋಲ್ಸೇಲ್ ಎಷ್ಟು ದೊಡ್ಡ ಅಂಗಡಿ ಗೊತ್ತೇನ್ ಬೇ? ಎಂತೆಂತ ಅರ್ಬಿ ಐತೆ ಗೊತ್ತೇನ್ ಬೇ? ಇಡೀ ಬ್ಯಾಡ್ಗಿ ಮಂದಿನೇ ಅಲ್ಲಿರ್ತೈತಿ. ಹುಟ್ಟಿದ ಕೂಸಿಂದ ಹಿಡ್ದು ದೊಡ್ಡೋರ್ ಮಠ ಎಲ್ಲ ಅರ್ಬಿನೂ ಸಿಗ್ತದ ಬೇ. ನಿಂಗೊಂದು ಗೊತ್ತಾ, ಇಡೀ ಬ್ಯಾಡ್ಗೆಗೆ ಇದೇ ನಂಬರ್ 1 ಅಂಗಡಿ. ಅಲ್ಲಿ ಯಾವಾಗ್ಲೂ ಲೈಟ್ ಉರಿತಾ ಇರತ್ತೆ, ಹಗ್ಲು ರಾತ್ರಿ ಎರಡೂ ಒಂದೇ. ನೀನು ನೋಡಿದ್ರೆ ಅಲ್ಲೇ ತಲೆ ತಿರುಗಿ ಬಿದ್ದೋಗ್ತಿದ್ದೆ. ಅಲ್ಲೇನು ಕೆಲಸಪ್ಪ ನಿನಗ? ಸೇಲ್ಸ್ಮ್ಯಾನ್ ಅಜ್ಜಿ, ಬಟ್ಟೆ ವ್ಯಾಪಾರ ಮಾಡೋದು. ಸೇಲ್ಸ್ಮ್ಯಾನ್ ಕೆಲಸ ಅಂದ್ರೆ ಒಳ್ಳೆ ಕೆಲಸನೇ. ಮಾಲಕ್ರ ವಿಶ್ವಾಸ ಗಳಿಸೋ ಹಂಗೆ ಕೆಲಸ ಮಾಡಪ್ಪ. ನಂಬಿಗಸ್ತ ಹುಡುಗ ಅಂತ ಕೆಲಸ ಕೊಟ್ಟಾರ. ತಗೋ, ಬೇಡ ಇನ್ನೊಂದ್ ಅಜ್ಜಿ. ರೊಟ್ಟಿ ತಿನ್ನು. ಬೇಡ, ಬೆಳಗ್ಗೆ ಬೇಗ ಹೋಗ್ಬೇಕು, ಮಲ್ಕೋತೀನಿ. ದ್ಯಾಮವ್ವ, ಇವ್ರ ಅಪ್ಪನ ಬುದ್ಧಿ ಒಂದು ಕಲಿದಿದ್ರೆ ಸಾಕವ್ವ. ದೇವರಿಗೆ ದೀಪ ಹಚ್ಬಿಡ. ಏಳಾಯ್ತು ಬೇ, 8ಕ್ಕೆಲ್ಲ ಅಲ್ಲಿರ್ಬೇಕು. ನಾನಿಲ್ಲಿ ಕೆಲಸ ಮಾಡ್ತಿರೋದಕ್ಕೆ ಮೇನ್ ಕಾರಣನ ಈ ಹೋಟ್ಲು. ಏನು ಕೈ ರುಚಿ ಅಲ್ಲ ಮಂಜಣ್ಣಂದು. ಅದಕ್ಕೆ ಈ ಹೋಟ್ಲನ್ನ ಧರ್ಮಸ್ಥಳ ಅನ್ನೋದು ನಾನು. ಐಟಮ್ ಕೊಟ್ಟು ಬರಲ್ಲ ಅಂಗಡಿಗೆ? ತಡಿಲೇ, ನಾನು ಹೇಳ್ತೀನಿ. ಅದಕ್ಕೆಲ್ಲ ಟ್ರಿಕ್ ಐತ್ಲೆ. ಟ್ರಿಕ್ಕಾ? ನಿಂಗೂ ಹೇಳ್ಕೊಡ್ತೀನಿ. ಐಟಮ್ ರೆಡಿ ಆದ್ರೆ ಸಾಲದು. ಸರಿ. ಟೈಮ್ ಎಷ್ಟಾತೇಳಿ ಈಗ? 3:30. 4 ಗಂಟೆ ಕರೆಕ್ಟಾಗಿ ಹೋಗು. ಅಂಗಡಿಗೆ ಚಹಾ ಬಂದಿರ್ತತಿ, ನಿಂಗೂ ಸಿಗ್ತತಿ. ಎಲ್ರು ಕೊಡ್ರಿ. ಓ, ಗೋಡನಿಂದ ಕಳಿಸಿರೋದಾ? ಇಲ್ಲೇ ಇಡಿ. ಹಾಂ, ಬಿಲ್ ತಗೊಳ್ಳಿ. ಸರಿ, ಚಾ ತಗೊಳ್ರಿ. ಬ್ಯಾಡ ರೀ. ಚಾ ತಾನೇ, ತಗೊಳ್ರಿ. ತಗೊಳ್ಳಿ. ಏನ್ಲೆ ತಮ್ಮ, ಹುಡುಗಿ ಹತ್ರ ಭಾರಿ ಮಾತಾಡಕತ್ತಲ್ಲ? ಹಾಂ, ಹಂಗೇನಿಲ್ರಿ ಅಣ್ಣ. ಎಲ್ಲೋ ನಿಮ್ಮ ಗುಡ್ಡಪ್ಪ? ಗುಡಂದಾಗದಾರಣ್ಣ. ನೀನು ಹೋಗ. ಹಾಂ ಅಣ್ಣ, ಹೋಗ್ತೀನಿ ಈಗ. ಹೋಗು, ಭಾಳ ಕೆಲಸ ಐತಿ. ಅವನಿಗೆ ಬಾ ಅಂದರೆ ನಿಂಗೆ ಕಳ್ಸ್ಯಾನ? ನೀ ಅವನ ಬುದ್ಧಿ ಕಲಿಬೇಡ. ಆತಣ್ಣ. ಹೋಗಿ ಕೆಲಸ ನೋಡು.
ತಿನ್ನಾಕ ತಾಟ್ ತಗೊಂಡ್ ಬರ್ತಿ, ಒಂದ್ ಗ್ಲಾಸ್ ನೀರ್ ತಗೊಂಡ್ ಬರಕ್ಕಾಗಂಗಿಲ್ಲ ನಿನಗ? ಮರ್ತದ ಅಜ್ಜಿ. ಅಯ್ಯೋ ಮುದುಕಪ್ಪ, ಮರಿದೆ ಏನ್ ಮಾಡ್ತೀಯ? ಇದ್ರಾಗ ಏನೋ ಐತ್ ನೋಡು. ಅದು ಆಧಾರ್ ಕಾರ್ಡ್ ಜೆರಾಕ್ಸ್ ಅಜ್ಜಿ. ಇದ್ರಾಗ ಯಾಕಿಟ್ಟಿ? ಅಂಗಡಿಲಿ ಕೊಡ್ಬೇಕಿತ್ತು. ಕೊಡಬೇಕಿಲ್ಲ? ತಗೋರಿ ಅಣ್ಣ. ಆಮ್ಯಾಕೆ ಮಾಡ್ತೀನಿ ತಡ್ಲೆ. ಕಾಂತೇಶ, ನೀನೇನ ಕದ್ರ ಮಂಡ್ಲಿ ಕಾಂತೇಶನಾ? ಇಲ್ರಿ, ಕುರ್ತಕೋಡಹಳ್ಳಿ ಕಾಂತೇಶ. ಇದ್ರಾಗ ನೀನು ನಂಬರ್ ಬರ್ದು ಕೊಡು. ನನ್ನ ಹತ್ರ ಫೋನ್ ಇಲ್ರಿ, ನಮ್ಮ ಅಜ್ಜಿ ನಂಬರ್ ಎತ್ಕೊಡ್ಲೇನು? ಅಲ್ಲಲ್ಲೇ, ಇಲ್ಲಿ ಕೆಲಸ ಮಾಡೋ ನೀನು, ನಿಮ್ಮ ಅಜ್ಜಿ ನಂಬರ್ ತೊಗೊಂಡು ನಾನೇನು ಮಾಡ್ಲಾ? ಹಾಂ, ಹೋಗು ಕೆಲಸ ನೋಡಲ್ಲಿ. ಆತೋಣ. ಈ ಗುಡ್ಡಪ್ಪ ಇಂಥ ಮಂದಿನೆಲ್ಲ ಅದಿಲಿಂದ ತರ್ತಾನ. ನಂಗೆ ಎಕ್ಸಾಮ್ ಇದೆ, ಲೀವ್ ಬೇಕಾಗಿತ್ತು. ಈ ಟೈಮ್ನಾಗ ಲೀವ್ ಸಿಗೋದಂದ್ರೆ ಭಾಳ ತ್ರಾಸ ಆಕತಿ. ಅಷ್ಟು ಎಮರ್ಜೆನ್ಸಿ ಇತ್ತಂದ್ರೆ ನೀನೇ ಯಜಮಾನ್ರ ಹತ್ರ ಹೋಗಿ ಮಾತಾಡಿದ್ರೆ ಆತಲ್ಲ. ನಂಗೆ ಭಯ ಆಗುತ್ತಪ್ಪ, ಸರ್ ನೋಡಿದ್ರೆ ನಂಗೆ ಮಾತೇ ಬರೋದಿಲ್ಲ. ಲೀವ್ ಬೇಕಾದ್ರೆ ಕೊಡಿಸ್ತೀನಿ, ಆದರೆ ನಂಗೆ ಕೂಡ ಪಿಕ್ಚರ್ ಬರ್ತೀನಾ? ಪಿಕ್ಚರ್ಗ? ಹಾಂ. ಇಂಥ ಟೈಮ್ ಅಲ್ಲ. ಮತ್ತಿನ್ಯಾವಾಗ? ಅಣ್ಣ, ಇದು ನಿನ್ನೆ ಗೋಡೌನ್ಗೆ ಐಟಮ್ಸ್ ಬಂದಿರೋ ಬಿಲ್ಲು. ಹಾಗೆ ನಾಳೆ ಪ್ಯಾಕ್ ಮಾಡಬೇಕಾಗಿರೋದು ಲೀಸ್ಟ್ ಕೊಡಬೇಕಂತೆ. ಇದನ್ನ ಹೇಳಕ್ಕೆ ಇಲ್ಲಿವರೆಗೂ ಬಂದ್ಯಾ? ಒಂದು ಫೋನ್ ಮಾಡಿದರೆ ಕಳಿಸ್ತಿದ್ದಿಲ್ಲನ? ಹೊಚ್ಮಾಗಿ ಅಂತಂದ. ಅಲ್ಲ, ಇನ್ನು ಯಾವ ಕಾಲದಾಗಿದ್ದಾರಂತೆ ಇವರು? ಒಂದು ಫೋನ್ ಹಿಡ್ಕೊಳಂಗಿಲ್ಲ. ಫೋನ್ ಇಲ್ಲ ಅಂತ ನನಗೆ ಅವಮಾನ ಮಾಡ್ತೀಯಾ? ಸಾಲ ಮಾಡಿ ಯಾರ ಫೋನ್ ತೊಗೊಂಡೇ ತಗೋತೀನಿ. ಗುಡಪ್ಪ, ನಮ್ಮ ಫೋನ್ ತಗೊಳ್ಳೇಬೇಕು. ಅಡ್ವಾನ್ಸ್ ತಾಂಡಿಯಲ್ಲ, ಬಾ ಕೊಡ್ಸೋಣ. ನಾನೆಲ್ಲ ನೋಡಿದ್ದೀನೋ, ಹೊಸ ಫೋನ್ ಇದ್ದಂಗೆ ಐತೆ, ತಗೋ. ಅಣ್ಣ, ಫೋನ್ ಹೇಳಿದ್ನಲ್ಲ, ತಗೋ. ಏನು ಹಂಗೆ ನೋಡಕತ್ತೀಯ? ಚೆನ್ನಾಗೈತಾಳೋ. ಹಾಂ, ಆಯ್ತಣ್ಣ. ಓ, ಫೋನ್ ತಗೊಂಡ? ಕೊಡಿಲಿ, ಚೆನ್ನಾಗಿದೆ. ಲೇ, ಕೆಲಸ ಹೆಂಗೈತ್ಲೇ? ಗುಡ್ಡಪ್ಪ ಶಿಫಾರಸ್ ಮಾಡೋಣ ಅಂದಮೇಲೆ ಚೆನ್ನಾಗೇ ಇರಲೇಬೇಕಲ್ಲ. ಕೆಲಸ ಏನೋ ಸಿಕ್ತು, ಆದ್ರೆ ನೀವು ಹೇಳ್ದಂಗೆ ಸೇಲ್ಸ್ಮನ್ ಕೆಲಸ ಅಲ್ಲ. ಮತ್ತಿನ್ಯಾಕೆ ಕೆಲಸಲೇ? ಗೋಡನ್ ಕೆಲಸ ಅಣ್ಣ. ನೀನು ಓದಿರೋ 10ನೇ ಕ್ಲಾಸ್ಗೆ ಏನು ಮ್ಯಾನೇಜರ್ ಕೆಲಸನ ಕೊಡ್ತಾರೆ? ನೀವು ಹೇಳಿದ್ದು ಸರಿನೇ, ಆದರೆ ಅಜ್ಜಿಗೆ ಸೇಲ್ಸ್ಮನ್ ಕೆಲಸ ಅಂತ ಹೇಳೀನಿ. ಗೊತ್ತಾದರೆ ಏನಂತಾರೋ. ನಿಮ್ಮ ಅಜ್ಜಿಗೆ ಏನು ಗೊತ್ತಾಗತ್ತೆ ತಗೋ. ಈಗಿನ ಕಾಲದಲ್ಲಿ 6,000 ರೂಪಾಯಿನ ಬೊಂಬೆಗಳಿಗೆ ಬಟ್ಟೆ ಹಾಕಕ್ಕೆ ಬಿಚ್ಚಾಕಷ್ಟ ಯಾರು ಕೊಡ್ತಾರೆ ಹೇಳ? ಅದಿರಲಿ, ಗುಡ್ಡಪ್ಪ ಹೇಳ್ತಾ ಇದ್ದ ಅಂಗಡಿಯಾಗೇನ ಚಂದ ಹುಡುಗಿಯರದ್ರಂತ. ಏನು ವಿಷಯ? ಹುಡುಗಿರೇನೋ ಇದ್ದಾರೆ, ಆದರೆ ನಾನು ಜಾಸ್ತಿ ಗೋಡೌನಲ್ಲಿ ಇರ್ತೀನಿ. ನಿಂಗೆ ಬೇಕಂದ್ರೆ ಕೆಲಸ ಇದೆ ಅಂತೆ, ಬರ್ತೀಯಾ? ಹೌದಾ? ಹ್ಞೂ. ಆ ಬೊಂಬೆಗಳಿಗೆ ಬಟ್ಟೆ ಹಾಕೋ ಕೆಲಸನ ನೀನಾ ಮಾಡು. ಮತ್ತೇನು ಸೂಪರ್ವೈಸರ್ ಕೆಲಸ ಬೇಕಾ? ಸೂಪರ್ವೈಸರ್ ಅಲ್ಲ, ಮ್ಯಾನೇಜರ್ ಕೆಲಸ ಕೊಟ್ಟರು ನಾವಲ್ಲೇ. ನಮ್ಮ ಅಪ್ಪನ ಹಸೆನ ಆಟೋ ಓಡಿಸ್ಬೇಕಂತ ಅಷ್ಟೇ. ಆದರೂ ನೀನೇ ಲೆಕ್ಕಿ ಕಣ, ಯಾಕಂದ್ರೆ ನಿಮ್ಮ ಅಪ್ಪನ ಕಾಟ ಇಲ್ಲ. ಅವನು ಇವರಪ್ಪ ಹೋಗೋ ಬದಲು ನಮ್ಮ ಅಪ್ಪರ ಹೋಗ್ಬಾರ್ದಿತ್ತ. ಸರಿ ಸರಿ, ಬರ್ತೀನಿ ಸರ್. ಪಗಾರ 4,000 ರೂಪಾಯಿ ಕರೆಕ್ಟ್ ಕೊಟ್ಟಿ.
ಮೊಬೈಲ್ ಹೆಂಗ್ ತಗೊಂಡಿ? ಅದೇ ಅಜ್ಜಿ, ನಮ್ಮ ಗುಡ್ಡಪ್ಪ ಇದ್ದಾನಲ್ಲ, ಅವನೇ ಅವ್ನ ದುಡ್ಡಲ್ಲಿ ಕೊಡಿಸ್ದ. ಹೌದಾ? ಅಣ್ಣ ಶ್ರೀಧರಣ್ಣ, ಒಂದು 500 ರೂಪಾಯಿ ರೊಕ್ಕಿದ್ರು ಕೊಡೋಣ. ಸುಮ್ಮನೆ ಹೋಗೋ, ತಲೆ ತಿನ್ಬೇಡ. 500,000 ಅನ್ಕೊಂಡು ಯಾವಾಗಲೂ ರೊಕ್ಕ ರೊಕ್ಕ ಅಂತ ಸಾಯ್ತಿಯಲ್ಲ. ಬೆಳಗ್ಗೆ ಯಾರ ಮಕ ನೋಡಿದ್ನು? ನಾ ದಿನ ಕೆಲ್ಸಕ್ಕೆ ಹೋಗ್ತೇನಲ್ಲ ಅಂಬಿಕಮ್ಮ ಅವರು, ಅವ್ರ ಯಜಮಾನ್ರು ಬಂದಿದ್ರಂತ ನಿಮ್ಮ ಅಂಗಡಿಗೆ. ನೀ ಎಲ್ಲೂ ಕಾಣಲೇ ಇಲ್ಲ ಅಂತಲ್ಲಿ. ಅಜ್ಜಿ, ನಾನೇನು ಬರೀ ಅಂಗಡಿಲೇ ಇರ್ತೀನ? ಯಾವಾಗಲೂ ಯಜಮಾನ್ರ ಪಕ್ಕದಲ್ಲೇ ಇರಬೇಕು. ಎಷ್ಟು ಕೆಲಸ ಇರ್ತದೆ ಗೊತ್ತಾ? ಗೋಡೌನ್ದು ಅಂಗಡಿದು 2 ಕೆಲಸ ನನ್ನ ಹೆಗಲ ಮೇಲೇ ಇರ್ತೈತಿ. ನಾನು ಹೇಳಿದ್ರೇ ಎಲ್ಲ ಕೆಲಸ ನಡೆಯೋದು. ಅಷ್ಟು ತಗೊಂಬರ್ರಿ ಅವನ್ನ. 2 ಬೇಲ್ 3 ಬೇಲ್ 4 ಬೇಲ್ ಅವೆಷ್ಟು ಅದಾವ ಅಷ್ಟು ತಗೊಂಬ. ನಾನು ಇನ್ನೊಂದ್ಸಲ ಹೋಗ್ಬೇಕಾದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಜ್ಜಿ ಅಂದರು. ಏ ಅಜ್ಜಿ, ಹಂಗೇನಾರು ಮಾಡಿಗಿದ್ಯಾ ಮತ್ತೆ? ಯಾಕ? ನಿಮ್ಮ ಓನರ್ ಏನು ಕರ್ಕೊಂಡು ಹೋಗೋದು? ನಾನೇ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಬಿಡಜ್ಜಿ. ಅಯ್ಯೋ, ಕಂಡಿದ್ದೀನಿ ಬಿಡಪ್ಪ ನೀ ಕಾರ್ನ್ಯಾಗ ಕರ್ಕೊಂಡು ಹೋಗೋದನ್ನ. ಮೊದಲೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಂದಾಗ ಖುಷಿ ಆಗ್ತಿತ್ತು. ಆದರೆ ಈಗೀಗ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬೇಜಾರಾಗತಿ. ನಾನು ಪ್ರತಿದಿನ ಅಂಗಡಿಗೆ ಹೋದಾಗ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ದು ಅನಿತಾ ಒಬ್ಬಳೆ. ಇವಾಗ ಅವಳು ಬರ್ತಿಲ್ಲ. ಇದು ಅಲ್ಲದೆ ಆ ಶ್ರೀಧರನ್ ಕಾಟನೂ ಜಾಸ್ತಿ ಆಗಿದೆ. ನಿಂಗೇನು ಬೇಜಾರಾಗಂಗಿಲ್ಲ ಬಿಡು. ಯಾಕಂದ್ರೆ ಬಟ್ಟೆ ತೆಗೆಯೋದು ಹಾಕೋದಂದ್ರೆ ಭಾಳ ಇಷ್ಟ ಅಲ್ಲ ನಿಂಗೆ. ಅಣ್ಣ, ನಾನು ಅಂಗಡಿಗೆ ಹೋಗಲ್ಲ. ಯಾಕ್ಲೆ? ಅವ್ನ ಕಾಟ ತಡೆಯೋಕ್ಕಾಗ್ತಿಲ್ಲ ನನಗೆ. ಆ ಶ್ರೀಧರಂಗೆನಾ? ಹಾಂ, ನಾನು ಹೇಳ್ತೀನಿ ಬಿಡ. ಕಾಂತು, ಯಾಕೋ ಮಗ ಸಪ್ಪಗಿದೀಯಾ? ದೀಪಾವಳಿ ಹಬ್ಬ ಬಂತಂತ ಅಂಗಡ್ಯಾಗ ಭಾಳ ಕೆಲಸ ಐತೇನೋ? ಹ್ಞೂ ಅಜ್ಜಿ, ಮುಂದಿನ ತಿಂಗಳಿಂದ ಸೋಮವಾರ ಕೂಡ ರಜಾ ಇರಂಗಿಲ್ಲಂತೆ. ಮಾಲೀಕರಿಗೆ ಏನು ಬಿಡಪ್ಪ, ಎಷ್ಟು ದುಡಿದ್ರೂ ಸಾಕಾಗಲ್ಲ. ಸ್ವಲ್ಪ ಸಂಭಾಳಿಸ್ಕೊಂಡು ಕೆಲಸ ಮಾಡಪ್ಪ. ಹ್ಞೂ ಅಜ್ಜಿ. ಕಾಂತು, ನನಗೂ ಒಂದ್ಸಲ ನಿಮ್ಮ ಅಂಗಡಿಗೆ ಕರ್ಕೊಂಡು ಹೋಗೋ. ಬಸ್ಸಲ್ಲಿ ನಿಲ್ಲಕ್ಕೆ ಜಾಗ ಇರಂಗಿಲ್ಲ, ಅದೇನು ಕರ್ಕೊಂಡು ಹೋಗೋದು ಬೇ? ಯಾವಾಗ ಕೇಳಿದ್ರು ಏನಾರ ಒಂದು ಸಬೂಬ್ ಹೇಳಿ ಕರ್ಕೊಂಡು ಹೋಗ್ತೀನಂತಾನ ಕರ್ಕೊಂಡು ಹೋಗುದೇನೆ ಇಲ್ಲಿ ಅವನು. ಕಾಂತು, ನಿನ್ನೆ ಬಣ್ಕಾರ್ ಟೀಚರ್ ಭೇಟಿಯಾಗಿದ್ರು. ಪರೀಕ್ಷೆ ಕಟ್ಟಿ ಪಾಸ್ ಆದ್ರ ನೀ ಕಾಲೇಜ್ಗೂ ಹೋಗ್ಬಹುದಂತ ಕಣೋ. ಏನಪ್ಪ ಕಾಂತೇಶ, ಹೊಸ ಫೋನ್ ತೊಗೊಂಡಂತ? ಬರೀ ಹೆಣ್ಮಕ್ಳು ಮಾತ್ರ ಕೊಡ್ತೀಯಂತ ನಂಬರು? ನಮ್ಗೆ ಕೊಡಂಗಿಲ್ಲನೋ? ಎಲ್ಲ ನಿನ್ನ ಫೋನ್ ತೋರಿಸು. ಮಾಸ್ಟರ್ ಪೀಸು. ಇನ್ನು ಮಗ ಇದೇ ನಂಬರ್ಗೆ ಫೋನ್ ಮಾಡು, ಆಯ್ತಲ್ಲ? ಬರಲೇ? ಇತ್ತಿತ್ಲಾಗ ನಿನ್ನ ಅರಿಪಿ ಭಾಳ ಬೆವರಿನ ನಾತ ನಾರ್ತಾವಪ್ಪ. ಅಂಗಡ್ಯಾಗ ಫ್ಯಾನ್ ಹಾಕಿರಂಗಿಲ್ಲನ? ಅಂಗಡಿಯಾಗ ಫ್ಯಾನ್ ಇರ್ತದ ಬೇ, ಆದರೆ ರಸ್ತೆಯಲ್ಲಿ ಅಡ್ಡಾಡುವಾಗ, ಬಸ್ಸಲ್ಲಿ ಬರುವಾಗ ಅದು ನಿಜಾನೇ ಅನ್ನು. ಏನು ಮಾಡಬೇಕಪ್ಪ?
ಸಾಲಿ ಕಲ್ತು ಆಟ ಪಾಠ ಅಂತ ಆಡೋ ವಯಸ್ಸಿನ್ಯಾಗ ನೀ ಕಷ್ಟಪಟ್ಟು ದುಡಿಯೋದು ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲಪ್ಪ. ನಿಮ್ಮಪ್ಪ ಇದ್ದಿದ್ರ ಈ ಗತಿ ನಮಗೆ ಬರ್ತಿತ್ತ? ಮುಂದಿನ ವರ್ಷ ಆದ್ರೂ ನೀನು ಪರೀಕ್ಷೆ ಬರೆದು ಪಾಸಾಗಿ ಕಾಲೇಜಿಗೆ ಸೇರು. ಸರಿ ಸರಿ ಬರ್ತೀನಿ ಬೇ. ಏನೋ ಇದು ಕಿಸೆದಾಗ ಏನೋ ಐತಲ್ಲ? ನೋಡ್ರಪ್ಪ, ದೀಪಾವಳಿ ಹಬ್ಬ ಮುಗಿದ ನಂತರ ನಿಮ್ಮೆಲ್ರಿಗೂ ಬೋನಸ್ ಇರ್ತೈತಿ. ಆಮೇಲೆ ಪೂಜಾ ಆದ್ಮೇಲೆ 2 ದಿನ ಸುಟ್ಟಿ ಇರ್ತೈತಿ. ನಾವೆಲ್ಲರೂ ಗೋವಾಕ್ಕೆ ಹೋಗೋಣ, ಏನಂತೀರಿ? ಹಾ, ಸರಿ ಹೋಗೋಣ. ಸರಿ ಸರಿ, ಈಗ ಕೆಲಸ ಮಾಡ್ರಿ. ಏ ಗುಡ್ಡಪ್ಪ, ಬೋನಸ್ ಬಂದಮೇಲಾದರೂ ನಾನು ರೊಕ್ಕ ಕೊಡೋ. 8 ತಿಂಗಳಾತಲ್ಲ ಮಾರಾಯ ತಗೊಂಡು. ಕೊಡೋಣ ತಗ ಶ್ರೀಧರಣ್ಣ, ನಾ ಎಲ್ಲಿ ಹೋಗ್ತೀನಿ? ಊರಾಗ ತಾನೇ ಇರ್ತೀನಿ. ಬೋನಸ್ ಬಂದರೂ ರೊಕ್ಕ ಕೊಡಂಗಿಲ್ಲ ಅಂತ ಆತ್ ನೀನು. ನಿನಗೆ ಬೋನಸ್ ಇಲ್ಲಪ್ಪ ಈ ಸರಿ. ಯಾಕೆ? ನೀನಿನ್ನೂ ಸೇರಿ 3 ತಿಂಗಳು ಕೂಡ ಆಗಿಲ್ಲೋ ಯಪ್ಪ. ಅನಿತಾ ಕೂಡ ಸೇರಿ 3 ತಿಂಗಳೇ ತಾನೇ ಆಗಿದ್ದು. ಅವಳಿಗೂ ನಿಂಗೂ ಒಂದೇ ಏನೋ? ಆಕೆ ಬಗ್ಗೆ ನಿಂಗೆ ಗೊತ್ತಿಲ್ಬಿಡು. ನಡಿ ನಡಿ. ನಂಗೊಂದು ಹೆಲ್ಪ್ ಮಾಡ್ತೀಯಾ? ಏನು ಹೆಲ್ಪು? ಈ ಲೆಟರ್ನ ತಗೊಂಡೋಗಿ ಶ್ರೀಧರ್ಗೆ ಕೊಡ್ತೀಯಾ? ಕಾಂತ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು, ಆರಾಮಾಗಿರೋದ್ ಕಲೆ. ಮಂಜಣ್ಣ, ನಾನು ಇನ್ಮೇಲೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ತಲೆಯಲ್ಲಿ ಬುದ್ಧಿ ಇಲ್ಲೇನ? ಹಳೆ ಕಾಲದವಳ ಥರ ಚೀಟಿ ಕೊಟ್ಟು ಕಳ್ಸೀನಿ ಅಂತೆಲ್ಲ, ಅದು ಆ ಬೇಕೂಫನ್ ಕೈಲಿ. ಇನ್ಮೇಲೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡು, ಆಯಿತಾ? ಸರಿ, ಮೆಸೇಜ್ ಮಾಡಿದ್ರೆ ತಪ್ಪು ತಿಳ್ಕೊತೀರಾ ಅಂದ್ಕೊಂಡೆ. ನೋಡಣಿತಾ, ಯಾವ ಸಮಯದಲ್ಲಾದರೂ ಹೆಣ್ಮಕ್ಳು ನಂಗೆ ಫೋನ್ ಮಾಡಿದ್ರೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಆಯ್ತು, ಇನ್ಮೇಲೆ ಮೆಸೇಜೇ ಮಾಡ್ತೀನಿ ಸರ್. ಸರಿ. ಕಾಂತೇಶ, ಅನಿತಾ ಕೊಟ್ಟಿದ್ದ ಚೀಟಿ ಎಲ್ಲಪ್ಪ? ಏನಪ್ಪ ಕಾಂತೇಶು, ಮೌನವ್ರತ ಆಚರಿಸ್ತಿದ್ದೇನು? ಮಾತಾಡೋ ಕಾಂತೇಶು. ಲೋ ಕಾಂತೇಶು. ಹಬ್ಬದ ಟೈಮ್ನ ಕೆಲಸ ಮಾಡಿದ್ರೆ ಕಚ್ಚಾಡ್ತಿದ್ದೀರ ನೀವು? ನೋಡು, ನಾಳಿಂದ ನಿನ್ನ ಮುಖ ತೋರಿಸ್ಬೇಡ, ಹೋಗ್ಬಿಡು. ಮಾಲೀಕ್ರು ಇರಲಿಲ್ಲ ಅಂದಿದ್ರೆ ನಿನ್ನ ಕತಿ ಏನಾಕಿತ್ತ ನೆನೆಸ್ಕೊಂಡ್ರೆ ನಂಗೆ ಭಯ ಆಕತಿ. ನೀನು ಹೊಡೆದಿದ್ದು ಹೊಡ್ತಾ ತಿಂದು ಸುಮ್ಮನಿರ್ತಾನಂತ ಅನ್ಕಂಡು ಏನು? ನಾಗರಾವಿದ್ದಂಗವ. ನಿಂಗೆ ಇನ್ನೂ ಅವನ ಬಗ್ಗೆ ತಿಳಿದಿಲ್ಲ, ಭಾಳ ಉಡಾಳದನವ. ಮಾಲೀಕರು ಸೋದಳೆ ಅದನ್ಲೇ ಅವ. ಇವತ್ತು ಮಾತ್ರ ಅವ ನಿದ್ದೆ ಮಾಡೋ ಮಗನೇ ಅಲ್ಲ. ನೀನು ಮಾತ್ರ ಇವತ್ತು ಕೈ ಸಿಗ್ಬೇಡ ಅವಂಗ. ನಾನು ಯಾಕೆ ಎದ್ರುಕೋಬೇಕಣ್ಣ? ಅವನ್ ಗೆದ್ರಿ ನಾನು ಊರು ಬಿಡ್ಬೇಕಾ? ಅವ ಏನು ಮಾಡ್ತಾನಂತ ನಾನು ನೋಡೇ ಬಿಡ್ತೀನಿ. ತಲೆ ಗಟ್ಟಿಗೈತೆ ಅಂತೇಳಿ ಬಂಡಿ ಚಿಚ್ಕೊಂತಾರೇನ? ನಾನು ಹೇಳೋ ಮಾತು ಕೇಳೋಕ್ಕಂತ. ಲೇ, ಆ ಗುಡ್ಡಪ್ಪ ಹೇಳೋದು ಕರೆ ಐತಿ. ಆ ಶ್ರೀಧರ್ ಅದನಲ್ಲ, ರಾಕ್ಷಸ ಥರ ಅದನ. ಸುಮ್ಮನೆ ಗುಡ್ಡಪ್ಪ ಹೇಳೋ ಮಾತು ಕೇಳು, ನಡಿ.
ಸುರಣ ನಾನ್ ಬರಲ್ಲ. ನಮ್ಮ ಅಜ್ಜಿ ಮುಟ್ಲೇನ ಕಾಯ್ತಿರ್ತಾಳೆ. ಮಾತಾಡ್ಬೇಡ ಮಗನ, ಮಾತ್ ಸುಮ್ಮನೆ ಕೇಳು. ಗಾಡಿ ಹತ್ತ. ನಾಗ ನಮ್ ಕಾಂತು ಏನಾರು ಬಂದಿಲ್ಲ ಅಜ್ಜಿ, ಬಂದಿಲ್ಲ ಯಾಕ ಇವತ್ತು? ಎಲ್ಲೋದ್ನೋ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಹಬ್ಬದ ಟೈಮು ಕೆಲಸ ಬೇರೆ ಜಾಸ್ತಿ ಐತೆ ಅಂತಿದ್ದ. ಅದೇನ್ ಕೆಲಸ ಮಾಡ್ತಾನೋ. ಅಂಗಡಿಯಾಗ ಭಾಳ ಕೆಲಸ ಇರಬೇಕು, ಬೆಳಿಗ್ಗೆ ಮತ್ತೆ ನಡಿಬೇಕು. ಅಜ್ಜಿ, ನಾನು ದೊಡ್ಡನಾಗ್ಮೇಲೆ ನಿನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಅಂಗಡಿಗೆ ಹೋಗಿದ್ದೆ, ಅಲ್ಲಿ ಜಗಳ ಮಾಡ್ಕೊಂಡು ಹೋಗ್ಯಾನಂತ ಹೇಳಿದ್ರಲ್ಲೋ. ನಾನೆಲ್ಲ ಮಾತಾಡಿ ಅವ್ನು ಕರ್ಕೊಂಬರ್ತೀನಿ, ನೀನೇನು ತಲೆ ಕೆಡ್ಸ್ಕೊಬೇಡ. ಗುತ್ತಮ್ಮ ಗುಡಿಗೆ ಹೋಗ್ಯಾಳ. ಅಜ್ಜಿ,
ಏನಪ್ಪ, ಯಾವ ಕಾಲೇಜು? ಆದರ್ಶ PU ಕಾಲೇಜಮ್ಮ. ಹೌದಾ? ನನ್ನ ಮೊಮ್ಮಗನೂ ಅದೇ ಕಾಲೇಜಿಗೆ ಸೇರಿಸ್ತಾ ಇದ್ದೀನಿ. ದರ್ಶನ್ ಅಂತ. ಕಾಂತೇಶ್. ಕಾಂತು, ಗಾಳಿ ಎಷ್ಟು ಜೋರಾಗಿ ಬೀಸ್ತಿದೆ ನೋಡ್ದೆ? ಸುಮ್ಮನೆ ತನ್ನ ಪಾಡಿಗೆ ಬೀಸ್ತಿರೋ ಈ ಗಾಳಿನ, ಈ ರಾಟಿಗಳನ್ನು ನಿಲ್ಲಿಸಿ ಹೇಗೆ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಿದ್ದಾರೆ ನೋಡು. ಪ್ರತಿಯೊಬ್ಬರಲ್ಲೂ ಶಕ್ತಿ ಇರುತ್ತೆ. ಅದನ್ನು ವಿದ್ಯೆ ಅನ್ನೋ ರಾಟಿಯಿಂದ ತಿರುಗಿಸಿದಾಗಲೇ ಅದು ವಿವೇಕದಿಂದ ಪ್ರಜ್ವಲಿಸೋ ಶಕ್ತಿ ಆಗುತ್ತೆ. ಆಗಲೇ ನಮಗೆ ಜಗತ್ತು ಬೆಳಕಾಗಿ ಕಾಣೋದು, ಜೀವನದ ಚಕ್ರ ಸುಗಮವಾಗಿ ಸಾಗೋದು.